ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಹಲವು ಅನುಮಾನಗಳಿದ್ವು, ಪ್ರಶ್ನೆಗಳಿದ್ವು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ DRI ಅಧಿಕಾರಿಗಳ ಮೇಲೇನೆ ಬಹಳಷ್ಟು ಆರೋಪಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಸಾಕ್ತು ಈ ವಾದ ಪ್ರತಿವಾದ? ರಾಮ್, ರನ್ಯಾರಾವ್ನನ್ನು ಬಂಧಿಸಿದ ಬಳಿಕ 3 ದಿವಸಗಳ ಕಸ್ಟಡಿಗೆ ಪಡೆದ ನಂತರವಾಗಿ ರನ್ಯಾರಾವ್ ಅವರು ಒಂದೇ ಉತ್ತರವನ್ನು ಕೊಡ್ತಾ ಇರುವಂಥದ್ದು, ನಾನು ಬ್ಲ್ಯಾಕ್ ಮೇಲ್ ಆಗಿದ್ದೀನಿ, ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ, ನನಗೇನು ಗೊತ್ತಿಲ್ಲ ಅನ್ನುವಂಥ ನಿಟ್ಟಲ್ಲಿ ಕಣ್ಣೀರನ್ನು ಇಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ನಾವು ದಿನದಿಂದ ದಿನಕ್ಕೆ ಸುದ್ದಿಯನ್ನು ಮಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಕೂಡ ಕೋರ್ಟ್ನಲ್ಲಿ DRI ಅಧಿಕಾರಿಗಳು ಅದನ್ನೇ ಹೇಳಿದ್ದು. ನಾವು ಕೇಳಿರುವಂಥ ಪ್ರಶ್ನೆಗಳಿಗೆ ಯಾವುದಕ್ಕೂ ಕೂಡ ರನ್ಯಾರಾವ್ ಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಿಲ್ಲ, ಅಳ್ತಾ ಕೂತ್ಕೊಳ್ತಾರೆ. ಹಾಗಾಗಿ ನಾವು ಕಠಿಣವಾಗಿ ಅವರಿಗೆ ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ವಿ, ಸಾಕಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಜಡ್ಜ್ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಿದರು. ಪ್ರಪ್ರಥಮವಾಗಿ ನ್ಯಾಯಾಲಯದ ಮುಂದೆ ಹೋದಂಥ ಸಂದರ್ಭದಲ್ಲಿ, ನ್ಯಾಯಾಲಯದ ಕೋರ್ಟ್ ಹಾಲ್ ಹೋದಂಥ ಸಂದರ್ಭದಲ್ಲಿ ಜಡ್ಜ್ ಅವರ ಹೆಸರನ್ನು ಕರೆದಂಥ ಸಂದರ್ಭದಲ್ಲಿ ರನ್ಯಾರಾವ್ ಏಕಾಏಕಿ ಹೋಗಿ ಜಡ್ಜ್ ಮುಂದೆ ಗಳಗಳನೆ ಹತ್ತಿರುವಂಥದ್ದು. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ನನಗೆ ಮಾನಸಿಕವಾಗಿ ಸಾಕಷ್ಟು ಹಿಂಸೆಗಳನ್ನು ಕೊಟ್ಟಿದ್ದಾರೆ, ಕೇಳಬಾರ್ದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಉತ್ತರವನ್ನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾನು ಉತ್ತರ ಕೊಡಲಿಲ್ಲ ಅಂದರೆ ಅವ್ಯಾಚ್ಯ ಶಬ್ದಗಳಿಂದ ನನಗೆ ಬೈದಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ DRI ಅಧಿಕಾರಿಗಳ ಮೇಲೆ ಗಂಭೀರ ಆದಂಥ ಆರೋಪವನ್ನು ಮಾಡಿರುವಂಥದ್ದು. ಅದಕ್ಕೆ ಜಡ್ಜ್ ಕೂಡ ಒಂದು ಪ್ರಶ್ನೆಯನ್ನು ಎತ್ತರಲ್ಲಿ, ಯಾಕಂದರೆ ನಿಮ್ಮ ಮೇಲೆ ಏನಾದರೂ ಹಲ್ಲೆ ಏನಾದರೂ ಮಾಡಿದ್ರಾ ಅನ್ನುವಂಥದ್ದು. ಹಲ್ಲೆ ಯಾವುದನ್ನು ಮಾಡಿಲ್ಲ, ತಲೆಗೆ ಸುತ್ತಿಗೆ ಹೊಡೆದಂಗೆ ನನಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರನೇ ಇರೋದಿಲ್ಲ, ಅಂಥ ಪ್ರಶ್ನೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಡ್ಜ್ ಕೂಡ ಇವರಿಗೆ ಒಂದು DRI ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ, ನೀವು ತನಿಖೆ ವೇಳೆಯಲ್ಲಿ ಅವರಿಗೆ ಬೈದಿದ್ದು ನಿಜನಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ವಿಚಾರಣೆ ಏನು ಮಾಡಿದ್ವಿ, ತನಿಖೆ ಏನು ಮಾಡಿದ್ವಿ, ಸಂಪೂರ್ಣವಾದಂಥ ರಿಕಾರ್ಡಿಂಗನ್ನು ಮಾಡಿದ್ವಿ, ಎಲ್ಲ ರೀತಿಯಾದಂಥ CCTV ಫುಟೇಜ್ಗಳು ನಮ್ಮಲ್ಲಿದೆ, ನಾವು ಬೇಕಾದರೆ ಕೋರ್ಟ್ಗೆ ಕೊಡ್ತೀವಿ, ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಅವರು DRI ಅಧಿಕಾರಿಗಳು ಕೂಡ ಜಡ್ಜ್ಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಎರಡೂವನ್ನು ನೋಡ್ತಾ ಹೋದರೆ ನಾವು ಕಳೆದ 3 ದಿನಗಳಿಂದ ಕೂಡ ರನ್ಯಾರಾವ್ ಅವರು ಅಧಿಕಾರಿಗಳ ಮುಂದೆ ಯಾವುದೇ ರೀತಿಯಾದಂಥ ಬಾಯಿಯನ್ನು ಬಿಡ್ತಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಆಗಿದ್ದೀನಿ, ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಮಾತ್ರ ಅಷ್ಟೇ ಕೊಡ್ತಾ ಇದ್ದಾರೆ ಅನ್ನುವಂಥ ವರದಿಯನ್ನು ಬಿತ್ತರಿಸ್ತಾ ಇದ್ದೀವಿ. ಅದು ವರದಿ ನಿಜ ಆಗಿರುವಂಥದ್ದು. ಜೊತೆಗೆ ಇವತ್ತು ಏನು ಅವರನ್ನು ಈಗಾಗಲೇ ಕೂಡ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಜಡ್ಜ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಏನು ರನ್ಯಾರಾವ್ ಅವರ ಪರ ವಕೀಲರೇನಿದ್ದಾರೆ ಅವರು ಕೂಡ ಆಚೆ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ನಾವು ಈ ಬಂಧನ ಏನಿದೆ, ರನ್ಯಾರಾವ್ ಅವರ ಬಂಧನ ಏನಿದೆ, ಇದು ಬಂಧನ ಅಕ್ರಮವಾಗಿದೆ, ಇದನ್ನು ನಾವು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತುಗಳನ್ನಿರುವಂಥದ್ದು. ಜೊತೆಗೆ ರನ್ಯಾರಾವ್ ಅವರಿಂದ ಕೂಡ ವಕಾಲತಿಗೆ ಸಹಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕೂಡ ಏನು ಕೋರ್ಟ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ DRI ಅಧಿಕಾರಿಗಳು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಕೂಡ ಸಲ್ಲಿಸಿರುವಂಥದ್ದು. ಯಾಕಂದರೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಈ ಹಿಂದೆ ಏನು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ರನ್ಯಾರಾವ್ ಅವರನ್ನು 3 ದಿವಸಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ರು. ರನ್ಯಾರಾವ್ ಅವರ ಹಿಂದೆ ಒಂದು ಸಿಂಡಿಕೇಟ್ ಗ್ಯಾಂಗ್ ಇದೆ, ರನ್ಯಾರಾವ್ ಅವರ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ರನ್ಯಾರಾವ್ ಅವರ ಹಿಂದೆ ಏನಿದೆ ಇವರು ಸರಿಸುಮಾರು ಒಂದು 40 ರಿಂದ 50 ಬಾರಿ ಹೋಗಿದ್ದಾರೆ ಒಂದು ವರ್ಷದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಕಳೆದ 15 ದಿವಸದಲ್ಲಿ 4 ಬಾರಿ ದುಬೈಗೆ ಹಾರಾಟವನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲವನ್ನ ಉಲ್ಲೇಖವನ್ನು ಮಾಡಿ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ಕೂಡ ರಿಮ್ಯಾಂಡ್ ಅರ್ಜಿಯಲ್ಲಿ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಹಾಕಿರುವಂಥದ್ದು. ಯಾಕಂದರೆ ರನ್ಯಾರಾವ್ ಏನನ್ನೂ ಬಾಯಿ ಬಿಡ್ತಿಲ್ಲ, ನಮಗೆ ಬೇಕಾಗಿರುವಂಥ ಎವಿಡೆನ್ಸ್ಗಳನ್ನು ಕೊಡ್ತಿಲ್ಲ, ಎವಿಡೆನ್ಸ್ಗಳನ್ನು ಇಟ್ಕೊಂಡು ಅವ್ರಿಗೆ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡ್ತಿಲ್ಲ. ಒಂದೇ ಉತ್ತರ, ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರ ಕೊಡ್ತಾರೆ, ಬಿಟ್ಟರೆ ಕಣ್ಣೀರು ಹಾಕ್ತಾರೆ. ಇದು ಯಾವುದನ್ನು ಬಿಟ್ಟರು ಸರಿಯಾದ ರೀತಿಯಾಗಿ ಸ್ಪಂದನೆಯನ್ನು ನಮಗೆ ಮಾಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಏನು ಕೋರ್ಟ್ಗೆ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಏನು ಈಗಾಗಲೇ ಕೂಡ ರನ್ಯಾರಾವ್ ಅವ್ರನ್ನ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ವೀಸಿರುವಂಥದ್ದು. ಜೊತೆಗೆ ರನ್ಯಾರಾವ್ ಪರ ವಕೀಲರು ಕೂಡ ಹೈಕೋರ್ಟ್ ಮೆಟ್ಲೇರಕ್ಕೂ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ರಾಣಿ ರನ್ಯಾ ಕುರಿತ ಸ್ಫೋಟಕ ಸ್ಟೋರಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಸ್ಮಗ್ಲಿಂಗ್ ಕ್ವೀನ್ ನ ಸ್ಫೋಟಕ ಮಾಹಿತಿ. ನಟಿ ರನ್ಯಾರಾವ್ ಮದುವೆಯ ಎಕ್ಸ್ಕ್ಲೂಸಿವ್ ಕಥೆ ಇದು. ರನ್ಯಾ ಮದುವೆಯಲ್ಲಿ ತಂದೆ ಮಲತಂದೆಯೂ ಕೂಡ ಭಾಗಿಯಾಗಿರ್ತಾರೆ. ಮಗಳ ಮದುವೆಯನ್ನ ಸಂಭ್ರಮಿಸಿದ್ದ ಇಬ್ಬರು ತಂದೆಯರು, ತಂದೆ ಹೆಗಡೇಶ್, ಮಲತಂದೆ ರಾಮಚಂದ್ರ ರಾವ್. ನವೆಂಬರ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿತ್ತು.
ರನ್ಯಾ ಅವರದ್ದು. ಜಿತಿನ್ ಹುಕ್ಕೇರಿ ಜೊತೆ ಹಸೆಮಣೆ ಏರಿದ್ರು ನಟಿಮಣಿ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮದುವೆಯಾಗುತ್ತೆ ಅದ್ಧೂರಿಯಾಗಿ. ಮದುವೆಯಲ್ಲಿ ಇಬ್ಬರು ತಂದೆಯರಿದ್ದ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮಗೆ ತೋರಿಸ್ತೀವಿ.